ಬ್ಯಾಂಗ್ಳೂರ್ ಫಸ್ಟ್ಗೆ ಮತ್ತೆ ಸ್ವಾಗತ. ಚಾಮರಾಜಪೇಟೆಯಲ್ಲಿ ಒಂದು ಕಾಲೇಜ್ ಇದೆ, ಲಕ್ಷ ಡೊನೇಷನ್ ಕಟ್ಟಿಸ್ಕೊಂಡಿದೆ. ಆದರೆ ವಿದ್ಯಾರ್ಥಿಗಳು ಮಾತ್ರ ಕಾಲೇಜ್ಗೆ ಹೋಗಲ್ಲ. ವಿದ್ಯಾರ್ಥಿಗಳಿಗೆ ಇಷ್ಟ ಇಲ್ಲ ಅಂತಲ್ಲ, ಅಲ್ಲಿಗೆ ಹೋಗಕ್ಕೆ ಮನಸ್ಸೇ ಆಗಲ್ಲ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಬಿಕೋ ಅಂತಿರೋ ಕಾರಿಡಾರ್, ಧೂಳು ತುಂಬಿದ ಕಿಟಕಿ ಗೋಡೆಗಳು. ಇದು ಬೆಂಗಳೂರಿನ ಜ್ಞಾನಜ್ಯೋತಿ ಬಿಸಿನೆಸ್ ಕಾಲೇಜು ಅಂದಮೇಲೆ ಅಲ್ಲಿ ವಿದ್ಯಾರ್ಥಿಗಳ ಕಲರ್ಫುಲ್ ಕ್ಲಾಸ್ಗಳು ಇರಬೇಕು. ಹೆಸರಿಗೆ ಇಲ್ಲಿ BBM, BCom, MBA, MFA ಮೊದಲಾದ 9 ಕೋರ್ಸ್ಗಳಿವೆ. ಆದ್ರೆ ಕ್ಲಾಸ್ ಮಾತ್ರ ನಡೆಯಲ್ಲ. ಯಾಕಂದ್ರೆ ಇಲ್ಲಿರೋದು ಬರೀ 9 ಮಂದಿ ಲೆಕ್ಚರರ್ಸ್. ಇಂಟರ್ನಲ್ ಮಾರ್ಕ್ಸ್ ಹೋಗುತ್ತೆ ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿಗಳು ಇದರ ಬಗ್ಗೆ ಹೆಚ್ಚಾಗಿ ಮಾತನಾಡ್ತಿಲ್ಲ. ಕಾಲೇಜ್ ಒಳಗಡೆ ಹೋಗಬೇಕು ಅಂದ್ರೂ ಇಲ್ಲಿ ಹಾಸ್ಟೆಲ್ ಕೆಳಗಡೆ ಫ್ರೀ ಹಾಸ್ಟೆಲ್, ಲೇಡೀಸ್ ಹಾಸ್ಟೆಲ್, ಜೆಂಟ್ಸ್ ಹಾಸ್ಟೆಲ್ ಇದೆ. ನಾವು ಹೋಗ್ಬೇಕು ಅಂದರೆ ಅದು ಮಧ್ಯ ಎಲ್ಲ ಗಲೀಜು ಹಂಗೆ ಇರುತ್ತೆ. ಬರೀ ಫೈನಲ್ ಎಕ್ಸಾಮ್ ಮಾತ್ರ ಬರಬೇಕು, ಏನು ಪಾಠ ಮಾಡಲ್ಲ. ಆಮೇಲೆ ಇದು ಬಂದರೆ MCom ಸೀಟ್ ಬಂದು 80,000 ಇದೆ. ಅವರು 30 ಸೀಟಿಗೆ ಮಾತ್ರ ಬರೀ ಮೆರಿಟ್ ಸೀಟ್ ಅಂತ ಇದ್ದಾರೆ. ಆದ್ರೂ ಅದು ಸುಳ್ಳು. 80,000 ತಗೋತಿದ್ದಾರೆ. MFA ಆಮೇಲೆ 1,40,000 ತಗೋತಿದ್ದಾರೆ. ಬಲಿಜ ಜನಾಂಗಕ್ಕೆ ಸೇರಿದ ಈ ಕಟ್ಟಡದಲ್ಲಿ ಇದೇ ಜನಾಂಗದವರಿಗಾಗಿ ಹಾಸ್ಟೆಲ್ ಸೌಲಭ್ಯ ಕಲ್ಪಿಸಲಾಗಿದೆ. ಮೊದಲ ಮಹಡಿಯಲ್ಲಿ ಹಾಸ್ಟೆಲ್ ಇದೆ. ಮೇಲಂತಸ್ತಿನಲ್ಲಿ ಕಾಲೇಜು ಕೊಠಡಿಗಳಿವೆ. ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಹಾಸ್ಟೆಲ್ ಮುಂದೆ ಒಣಗಾಕಿರೋ ಬಟ್ಟೆಗಳ ಮಧ್ಯೆಯೇ ಹೋಗಬೇಕು. ಇನ್ನು ಸೌಲಭ್ಯಗಳ ಬಗ್ಗೆ ಮಾತಾಡೋದೇ ಬೇಡ. ಇಲ್ಲಿ ಉಪನ್ಯಾಸಕರು ಸಾಕಷ್ಟಿಲ್ಲ ಅನ್ನೋದನ್ನ ಕಾಲೇಜಿನ ಆಡಳಿತ ಮಂಡಳಿಯವರೇ ಒಪ್ಪಿಕೊಳ್ತಾರೆ. ಅಪಾಯಿಂಟೆಡ್ ಸ್ಟಾಫ್ 9 ಮೆಂಬರ್ಸ್ ಇಲ್ಲ, 10 ಮೆಂಬರ್ಸ್ ಇದ್ದಾರೆ. ಗೆಸ್ಟ್ ಫ್ಯಾಕಲ್ಟಿ ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡೋರಲ್ಲ, ಅಲ್ಲಿ ಇಲ್ಲಿ ಮಾಡೋಲ್ಲ, ಅವ್ರು 9 ಮೆಂಬರ್ಸ್ ಇದ್ದಾರೆ. 19 ಮೆಂಬರ್ಸ್ ಇದ್ದಾರೆ. ಅಂಡ್ 100 for 36 ಸ್ಟೂಡೆಂಟ್ ಸ್ಟ್ರೆಂತ್. 13 ಮೆಂಬರ್ಸ್ ಇದ್ದಾರೆ. ಒಟ್ಟಿನಲ್ಲಿ ಇಡೀ ಕಾಲೇಜಿನಲ್ಲಿ ನಡೆಯುವ ಕೆಲಸ ಅಂದ್ರೆ ಕಾಲೇಜಿನ ದಾಖಲಾತಿ ಮತ್ತು ಪರೀಕ್ಷೆ ಮಾತ್ರ. ತರಗತಿಯೇ ನಡೆಯದ ಈ ಕಾಲೇಜಿಗೆ ಶಿಕ್ಷಣ ಇಲಾಖೆ ಅದು ಹೇಗೆ ಕಣ್ಮುಚ್ಚಿ ಅನುಮತಿ ನೀಡಿದೆಯೋ ಗೊತ್ತಿಲ್ಲ. ಲಕ್ಷ ಡೊನೇಷನ್ ಕೊಟ್ಟ ವಿದ್ಯಾರ್ಥಿಗಳು ಈಗ ಪರದಾಡುವಂತಾಗಿದೆ. ಒಂದು ಕಾಲೇಜು ಅಂತಂದರೆ ಅದೊಂದು ಸರಸ್ವತಿ ದೇವಾಲಯದಂತಿರಬೇಕು. ಅಲ್ಲಿ ಓದೋ ವಾತಾವರಣ ಇರಬೇಕು. ಆದರೆ ಬಿಕೋ ಏನೋ ಈ ಕಾಲೇಜನ್ನು ನೋಡ್ತಿದ್ರೆ ಅಲ್ಲೊಂದು ನಿಗೂಢತೆ ಇರೋದು ಎದ್ದು ಕಾಣುತ್ತೆ. ಹಾಗಾದರೆ ಈ ಕಾಲೇಜಲ್ಲಿ ಏನು ನಡೀತಿದೆ? ಇಲ್ಲಿ ವಿದ್ಯೆ ಮಾರಾಟಕ್ಕಿಟ್ಟಿದೆಯಾ? ಈ ಪ್ರಶ್ನೆಗಳಿಗೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ಆರಂಭಿಸಬೇಕು. ಕ್ಯಾಮ್ರಾಮನ್ ಶಿವಕುಮಾರ್ ಜೊತೆ ರಜನಿ MG, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸಿಲಿಕಾನ್ ಸಿಟಿಯ ಗಾಂಧಿನಗರದಲ್ಲಿ ಇವತ್ತು ಬೈ ಎಲೆಕ್ಷನ್ ಬಿಸಿ ಹೆಚ್ಚಾಗಿತ್ತು. ಇವತ್ತು ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನವಾದ್ದರಿಂದ ಪ್ರಚಾರದ ಭರಾಟೆ ರಂಗೇರಿತ್ತು. ಬನ್ನಿ ಕ್ಯಾಂಪೇನ್ ಹೇಗಿತ್ತು ಅಂತ ನೋಡ್ಕೊಂಬರೋಣ. ಬೈ ಎಲೆಕ್ಷನ್ ಕಲರ್ಫುಲ್ ಏರಿಯಾ ಗಾಂಧಿನಗರದಲ್ಲಿ ಬರೀ ಬೈ ಎಲೆಕ್ಷನ್ದೇ ಅಬ್ಬರ. ಚುನಾವಣೆ ಅಂದಮೇಲೆ ಕೇಳಬೇಕಾ, ಪ್ರಚಾರದ ಅಬ್ಬರ ಜೋರಾಗೇ ಇರುತ್ತೆ. ಇವತ್ತು ಚುನಾವಣಾ ಬಹಿರಂಗ ಪ್ರಚಾರದ ಕೊನೆಯ ದಿನ. ಹಾಗಾಗಿ ಗಾಂಧಿನಗರದ ತುಂಬಾ ಇಂದು ಚುನಾವಣಾ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರ ನಡೆಸಿದರು. ಕಾಂಗ್ರೆಸ್ ಅಭ್ಯರ್ಥಿ ಗೋಪಾಲಕೃಷ್ಣ ಸ್ಥಳೀಯ ಶಾಸಕರೊಂದಿಗೆ ಲಕ್ಷ್ಮಣಪುರಿ ಸ್ಲಂನಲ್ಲಿ ಮನೆ ಮನೆಗೆ ತೆರಳಿ ಮತ ಯಾಚಿಸಿದರು. ಅದೇ ನಮ್ಮ ಕ್ಷೇತ್ರದಲ್ಲಿ ರಿಸಾಲ್ದಾರ್ ರಸ್ತೆ ಮತ್ತು ಇಲ್ಲಿ ನಮ್ಮ ಲಕ್ಷ್ಮಣಪುರಿ ಸ್ಲಮ್ನಲ್ಲಿ ಇಲ್ಲೆಲ್ಲ ನಮ್ಮ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಇದಾದಮೇಲೆ ಕಾಟನ್ ಪೇಟೆ ಇಂಥ ಎಲ್ಲ ಪ್ರದೇಶಗಳಲ್ಲಿ ನಾವು ನಮ್ಮ ಅಭ್ಯರ್ಥಿಯಾದಂಥ ಗೋಪಾಲಕೃಷ್ಣರವರು ಎಲ್ಲರೂ ಕೂಡ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಇನ್ನು ಬಿಜೆಪಿಯವರು ಬೈಕ್ ರ್ಯಾಲಿ ನಡೆಸಿ ಚುನಾವಣಾ ಪ್ರಚಾರ ಮಾಡಿದ್ರು. ಗಾಂಧಿನಗರ ಕಾಟನ್ ಪೇಟೆಯ ಗಲ್ಲಿಗಳಲ್ಲಿ ನುಗ್ಗಿದ ಬೈಕ್ಗಳು ಪ್ರಚಾರದ ಅಬ್ಬರವನ್ನ ದುಪ್ಪಟ್ಟುಗೊಳಿಸಿತ್ತು. ಜೆಡಿಎಸ್ನ ಅಭ್ಯರ್ಥಿ PK ಸುರೇಶ್ ಕೂಡ ಬಹಿರಂಗ ಪ್ರಚಾರ ನಡೆಸಿದ್ರು. ಮನೆ ಮನೆಗೆ ತೆರಳಿ ಮತದಾರರಲ್ಲಿ ಮತ ಯಾಚಿಸಿದ್ರು. ಒಟ್ನಲ್ಲಿ ಇಂದು ಚುನಾವಣಾ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಚುನಾವಣೆಗೆ ಇನ್ನೇನು 2 ದಿನ ಬಾಕಿ ಇದ್ದು ಈ ರಣಕಣದಲ್ಲಿ ಯಾರು ವಿಜಯಿಯಾಗ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲ ಮೂಡಿಸಿದೆ. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಲೇಡೀಸಿಗೆ ತುಂಬ ಬೇಕಾಗಿರೋ ವಿಷಯ, ಕರ್ನಾಟಕದಲ್ಲಿನ ಚಿನ್ನದ ದರ ನೋಡೋಣ ಬನ್ನಿ.
22 ಕ್ಯಾರೆಟ್ 10 ಗ್ರಾಮ್ ಚಿನ್ನಕ್ಕೆ 26,650 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದ್ರೆ ಇಂದಿನ ದರದಲ್ಲಿ 140 ರೂಪಾಯಿ ಇಳಿಕೆಯಾಗಿದೆ. ಮಮ್ಮಿ ಗುಡ್ ನ್ಯೂಸ್, ತಗೊಳ್ಳೋದಾರ ತಗೊಂಬಿಡಿ. ಇಪ್ಪತ್ನಾಲ್ಕು ಕ್ಯಾರೆಟ್ 10 ಗ್ರಾಮ್ ಚಿನ್ನಕ್ಕೆ 29,450 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ ಇಂದಿನ ದರದಲ್ಲಿ 140 ರೂಪಾಯಿ ಇಳಿಕೆಯಾಗಿದೆ. ಭ್ರಷ್ಟಾಚಾರ ವಿರುದ್ಧ ಜನರು ಸಿಡಿದೆದ್ದಿದ್ದಾರೆ. ಇದ್ರ ಬಗ್ಗೆ ಹಲವು ಹೋರಾಟಗಳು ನಡೀತಿವೆ. ಇವತ್ತು ವಿಜಯನಗರದ ಸಾಗರ್ ಹೋಟೆಲ್ನಲ್ಲಿ ಅವಿಘ್ನ ಪ್ರೊಡಕ್ಷನ್ಸ್ ಅವರು ಸ್ಟಾಪ್ ಕರಪ್ಷನ್ ಅನ್ನೋ ವಿಡಿಯೋ ಸಿಡಿಯನ್ನು ಬಿಡುಗಡೆ ಮಾಡಿದ್ರು. ಸಾಯಿಗೋಲ್ಡ್ ಪ್ಯಾಲೇಸ್ ಇದರ ಪ್ರಾಯೋಜಕತ್ವ ವಹಿಸಿದ್ದು 250 ದೇಶಗಳಲ್ಲಿ ಇದರ ಪ್ರದರ್ಶನ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಠದ ಸೋಮನಾಥ ಸ್ವಾಮೀಜಿ, ನಟಿ ಲೀಲಾವತಿ ಹಾಗೂ ಸಾಯಿಗೋಲ್ಡ್ ಪ್ಯಾಲೇಸ್ ಮಾಲೀಕ ಸರವಣ ಅವರು ಭಾಗವಹಿಸಿದರು. ಎಲ್ಲರ ಸಮಬಾಳು, ಎಲ್ಲರ ಸಮಪಾಲು ಅಂತ ಹೆಸರಿಗೆ ತಕ್ಕಂಥ ಇವತ್ತಿನ ದಿನ ಅವಿಘ್ನ ಪ್ರೊಡಕ್ಷನ್ ವತಿಯಿಂದ ಇವತ್ತು ಸ್ಟಾಪ್ ಕರಪ್ಷನ್, ಎಲ್ಲರೂ ನಿಮ್ಮ ಜೊತೆಯಲ್ಲಿದ್ದೀವಿ, ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಅಂತೇಳಿ ಒಂದು ವಾಕ್ಚಿತ್ರವನ್ನು ಇವತ್ತು ಬಿಡುಗಡೆ ಮಾಡಿದ್ದೀವಿ. ಈ ಒಂದು ಕೆಲಸಕ್ಕೆ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ಸಹಕಾರವನ್ನು ಕೊಟ್ಟಿದ್ದೀವಿ. ಈ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದೆ ಈ ಒಂದು ಅವಿಘ್ನ ಪ್ರೊಡಕ್ಷನ್ ಯುವಕರು ಏನಿದ್ದಾರೆ ಭಾಳ ಅದ್ಭುತವಾಗಿ ಈ ಚಿತ್ರವನ್ನು ತಯಾರಿ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಸಾಲದು. ಯಾಕಂದರೆ ಯುವ ಶಕ್ತಿ ಏನಿದೆ ಅದು ನಮ್ಮ ರಾಷ್ಟ್ರದ ಶಕ್ತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬೆಂಗಳೂರಲ್ಲಿ ನಾನಾ ಥರದ ಫ್ಯಾಷನ್ ಶೋಗಳು ನಡೀತಾನೆ ಇರುತ್ತವೆ. ಇವತ್ತು ಬ್ರಿಗೇಡ್ ರೋಡ್ನ ಲೈಫ್ ಸ್ಟೈಲ್ ಮಳಿಗೆ ಒಂದರಲ್ಲಿ ಡಿಫರೆಂಟ್ ಫ್ಯಾಷನ್ ಶೋ ನಡೀತು. ಫ್ಯಾಷನ್ ಡಿಸೈನಿಂಗ್ ವಿದ್ಯಾರ್ಥಿಗಳು ಡಿಸೈನ್ ಮಾಡಿದ ಡ್ರೆಸ್ಗಳನ್ನ ಮಾಡೆಲ್ಗಳು ಧರಿಸಿ ಅದರ ಝಲಕ್ ಇಲ್ಲಿದೆ, ನೋಡಿ ಮಜಾ ಮಾಡಿ. ಈಗ ಇವತ್ತಿನ ಬಿಗ್ಗೆಸ್ಟ್ ಸುದ್ದಿ, ದೊಡ್ಡ ಸುದ್ದಿ, ಹುಷಾರಾಗಿ ಕೇಳಿಸ್ಕೊಡಿ ಎಲ್ಲರೂ. ನಾನೇ ಆ್ಯಕ್ಟ್ ಮಾಡಿರೋ ಲಕ್ಕಿ ಚಿತ್ರ ಇವತ್ತು ರಿಲೀಸ್ ಆಗಿದೆ. ಇವತ್ತು ನನ್ನ ಪ್ರೀತಿಯ ಲಕ್ಕಿ ಚಿತ್ರ ರಿಲೀಸ್ ಆಗಿರೋದ್ರಿಂದ ಜನ ತುಂಬ ಖುಷಿಪಟ್ಟು ನೋಡಿದ್ದಾರೆ. ಮನೋರಂಜನೆ ಅಂತ ಅವ್ರಿಗೆ 100% ಸಿಕ್ಕಿದೆ. ನಾವು ತುಂಬ ಕಷ್ಟಪಟ್ಟು ಏನೋ ಸರ್ಕಸ್ ಮಾಡಿ ಸಿನಿಮಾ ಮಾಡಿದ್ದೀವಿ. ಅದರ ರೆಸ್ಪಾನ್ಸ್ ಹೇಗಿತ್ತು ಅಂತ ಡೈರೆಕ್ಟಾಗಿ ಅವ್ರ ಹತ್ರನೇ ಕೇಳ್ಕೊಂಬಂದ್ಬೋಣ, ಬನ್ನಿ. ರಾಧಿಕಾ ಕುಮಾರಸ್ವಾಮಿ ನಿರ್ಮಾಣದ ಮೊದಲ ಚಿತ್ರ ಲಕ್ಕಿ. ಈ ಲಕ್ಕಿ ಚಿತ್ರದ ಮೂಲಕ ನಟ ಯಶ್ ಮತ್ತು ರಮ್ಯಾ ಜೋಡಿ ಒಟ್ಟಿಗೆ ತೆರೆ ಮೇಲೆ ಕಾಣಿಸ್ಕೊಂಡಿದ್ದಾರೆ. ಬನ್ನಿಯಾಗಿದೆ ಒಂದಷ್ಟು ನಿರೀಕ್ಷೆಗಳನ್ನು ಹೊತ್ತು ಇವತ್ತು ಥಿಯೇಟರ್ಗೆ ಬಂದಿರುವಂತಹ ಲಕ್ಕಿ ಚಿತ್ರಕ್ಕೆ ಪ್ರೇಕ್ಷಕರು ಏನು ಹೇಳ್ತಾರೆ ನೋಡೋಣ. ಚೆನ್ನಾಗಿದೆಯಲ್ಲೇ ನೀನು, ಚೆನ್ನಾಗಿದೆಯಲ್ಲೇ ಲಬ್ಬು ಕಾಣೆ ನಂಗೆ ನಿಮ್ಮೆಲ್ಲೇ, ಚೆನ್ನಾಗಿದ್ನಲ್ಲೇ ನಾನು, ಚೆನ್ನಾಗಿದ್ನಲ್ಲೇ. ಸೂಪರ್ ಸರ್, ಫ್ಯಾಂಟಾಸ್ಟಿಕ್, ಸೂಪರ್. ಫಿಲಮ್ ಬೋರ್ ಆಗಲ್ಲ, ಒಳ್ಳೆ ಮೂವಿ, ಖಂಡಿತ 100 ಡೇಸ್ ಓಡುತ್ತೆ. ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಡಾಕ್ಟರ್ ಸೂರ್ಯ ಅವರು, ಒಳ್ಳೆ ನಿರ್ದೇಶನ ಮಾಡಿದ್ದಾರೆ, ಅತ್ಯುತ್ತಮವಾಗಿದೆ ಸಿನಿಮಾ. ನಾನೇನು ಮಾಡ್ಲಿ ಸ್ವಾಮಿ, ನನ್ನ ಹುಡುಗಿ ನಾಯಿ ಪ್ರೇಮಿ, ನಾನೂನು ಒಳ್ಳೆ ಪ್ರೇಮಿ, ಈ ನಾಯಿ ಮುಂದೆ ಡಮ್ಮಿ. ಸೂಪರ್ ಆಗಿದೆ, 100 ಡೇಸ್ ಪಕ್ಕ. ಅದರಲ್ಲಿ ಒಂಥರ ನಾಯಿದು ಸೂಪರ್ ಆಗಿದೆ, ನಾಯಿದು ಸೂಪರ್. ನಾವು ಹೀರೋದು ಸ್ವಲ್ಪ ಚೆನ್ನಾಗಿದೆ, ಕಾಂಬಿನೇಷನ್ ಚೆನ್ನಾಗಿದೆ, ರಮ್ಯನ್ಗೂ ಅದಕ್ಕೆ ಸೂಪರ್ ಆಗಿದೆ ಫಿಲ್ಮ್. ಫಸ್ಟ್ ಕ್ಲಾಸ್ ಆಗಿದೆ. ಕನ್ನಡ ಸಿನಿಮಾ ಈ ಲೆವೆಲಿಗೆ ಬಂದಿದೆ ಅಂದರೆ ನಂಬೋಕ್ಕಾಗಲ್ಲ, ಆ ಥರ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಮಿಸ್ಟರ್ ಯಶ್ ಅವರು, ಒಳ್ಳೆಯದಾಗಿದೆ. ಸೂಪರ್ ಬಿಡಿ ಸರ್, ಚೆನ್ನಾಗಿತ್ತು ಫಿಲ್ಮ್. ಸಿನಿಮಾ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ, ಕಾಮಿಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಹಲೋ ಹಲೋ ಬೇಬಿ, ಲವ್ ಯು. ಫೇಶಿಯಲ್ ಇಂದ ಪೆಡಿಕ್ಯೂರ್ ಎಲ್ಲ ಮಾಡಿಸ್ಕೊಚಿನ. ನಿನಗೆ ಅಂದ ಜಾಸ್ತಿ ಆದ್ರೆ ನನಗೆ ತಾನೇ ಆನಂದ. ನಾಯಕಿಯ ಪ್ರೀತಿಗಾಗಿ ಅವಳ ಹಿಂದೆ ಬೀಳುವ ನಾಯಕ ಪ್ರೀತಿಯನ್ನು ಯಾವ ರೀತಿ ಪಡೆದುಕೊಳ್ತಾನೆ ಅನ್ನೋದನ್ನು ತುಂಬ ಇಂಟ್ರೆಸ್ಟಿಂಗ್ ಆಗಿ ನಿರ್ದೇಶಕ ಸೂರಿ ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ಇನ್ನು ಅರ್ಜುನ್ ಜನ್ಯ ಅವರ ಸಂಗೀತ ಪ್ರೇಕ್ಷಕರನ್ನ ಆಗಾಗ ಗುನುಗುವಂತೆ ಮಾಡಿದೆ.
ಒಟ್ಟಾರೆ ಮೊದಲ ದಿನ ಲಕ್ಕಿ ಚಿತ್ರಕ್ಕೆ ಒಂದು ಪಾಸಿಟಿವ್ ಆದಂಥ ರೆಸ್ಪಾನ್ಸ್ ಸಿಕ್ಕಿದೆ. ಆದರೆ ಈ ಲಕ್ಕಿ ಚಿತ್ರ ಯಾರ ಲಕ್ ಬದಲಿಸುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆಗೆ ಅಶೋಕ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಅಶೋಕ್, ನಾನು ಕಾದು ನೋಡ್ತಾ ಇದ್ದೀನಿ ಯಾರ್ಯಾರು ಲಕ್ ಚೇಂಜ್ ಆಗುತ್ತೆ ಅಂತ. ಬಟ್ ಒಂದು ವಿಷಯ ಏನಂದರೆ, ಈ ಸಿನಿಮಾಗೆ ಇವತ್ತು ಸಿಕ್ಕಿರೋ ರೆಸ್ಪಾನ್ಸ್ ನೋಡಿ ನನಗೆ ತುಂಬ ಖುಷಿಯಾಗಿದೆ. ಮೈನ್ ಇಂಟೆನ್ಷನ್ ಇಲ್ಲಿ ಬಂದಿರೋದೇ ನಾನು ಪ್ರಮೋಟ್ ಮಾಡೋದಕ್ಕೆ. ಸೊ ಒಂದು ನಿಮಿಷನೂ ನಾನು ವೇಸ್ಟ್ ಮಾಡ್ಕೊಳ್ಳಲ್ಲ. ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆಲ್ ಓವರ್ ಕರ್ನಾಟಕ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಈ ರೆಸ್ಪಾನ್ಸ್ ಮತ್ತೆ ಮುಂದುವರಿಬೇಕು. ಈಗ ಯಾರ್ಯಾರು ಸಿನಿಮಾ ಬಗ್ಗೆ ಈ ರಿಪೋರ್ಟ್ಗೋಸ್ಕರ ಕಾಯ್ತಾ ಇರ್ತೀರೋ, ಇಲ್ಲಿ ತೋರಿಸಿರೋದು ಓನ್ಲಿ 50% ಅನ್ಕೋತೀನಿ, ಟೈಮ್ ಸಿಕ್ಕಿಲ್ಲ ಅಂತ. ತುಂಬ ಒಳ್ಳೊಳ್ಳೆ ರೆಸ್ಪಾನ್ಸ್ ಬಂದಿದೆ ಸಿನಿಮಾ ಬಗ್ಗೆ. ನಿಮ್ಗಾಗಲೇ ಈಗ ವಿಷಯ ತಲುಪಿರುತ್ತೆ. ನಿಮ್ಗೆ ಯಾರಾದರೂ ಸಿನಿಮಾ ನೋಡಿದವ್ರು ಹೇಳಿರ್ತಾರೆ ನಿಮಗೆ ಸಿನಿಮಾ ಹೇಗಿದೆ ಅಂತ. ಅದನ್ನು ಕೇಳಿದ್ಮೇಲೆ ಆರಾಮಾಗಿ ಖುಷಿಯಿಂದ ಒಂದು ಸಲ ಫ್ಯಾಮಿಲಿ ಜೊತೆ ಬಂದು ಒಂದು ಸ್ವಲ್ಪ ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡಿ. ನಿಮ್ಮ ಮನೇಲಿ ಹೆಂಗಸರು ನೋಡ್ತಾ ಇದ್ರೆ ಸಿನಿಮಾ, ನಿಮ್ಮ ಯಜಮಾನ್ರ ಜೊತೆ ಜಗಳ ಮಾಡಿ. ಯಾಕಂದರೆ ಇಂಥ ಒಂದು ಒಳ್ಳೆ ಸಿನಿಮಾ ಬಂದಾಗ ಕರ್ಕೊಂಡು ಹೋಗಿಲ್ಲ ಅಂದರೆ ನೀವು ಯಾವ ಥರ ಲೈಫ್ ಹೇಳಿ? ಜಗಳ ಮಾಡಿ, ಇವತ್ತೆಲ್ಲ ಜಗಳ ಮಾಡಿ ನೀಟಾಗಿ ಕರ್ಕೊಂಡೋಗಿ. ಹುಡುಗಿರು ಗೊತ್ತಲ್ಲ ನಿಮಗೆ, ಒಳ್ಳೆ ಆಪರ್ಚುನಿಟಿ. ಆರಾಮಾಗಿ ಸಿನಿಮಾ ನೋಡಿ ಸೂಪರಾಗಿ ಖುಷಿಯಿಂದ ಹೊರಗಡೆ ಹೋಗ್ಬೋದು. ಆ್ಯಂಡ್ ಎಲ್ಲ ಏಜ್ ಗ್ರೂಪ್ ಅವರು ಸಿನಿಮಾ ನೋಡೋ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ತೊಗೋಬೋದು. ನೋಡಿ ಮಜಾ ಮಾಡಿ. ಈಗ ನಾನು ಸಾಂಗ್ ತೋರಿಸ್ತೀನಿ ನಿಮಗೆ, ತುಂಬ ಸ್ಟೈಲಿಶ್ ಆಗಿ ಮಾಡಿರುವಂಥ ಒಂದು ಸಾಂಗು, ಗೌರಮ್ಮ ಬಾರಮ್ಮ ಅಂತ. ರಮ್ಯಾ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನನ್ನ ರಮ್ಯಾ ಕಾಂಬಿನೇಷನಲ್ಲಿ ಸ್ವಲ್ಪ ಸ್ಟೈಲಿಶಾಗಿ ಶೂಟ್ ಮಾಡಿರೋದು, ಹರ್ಷ ತೆಗೆದಿರೋದು. ನಮ್ಮ ಕ್ಯಾಮ್ರಾಮನ್ ಕಿಟ್ಟಪ್ಪ ಅವರು ಅಂತ ನನ್ನ ಇರೋದಕ್ಕಿಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಸಲ ನೋಡಿ ಎಂಜಾಯ್ ಮಾಡಿ. ಗೌರಮ್ಮ ಬಾರಮ್ಮ ಹಾಟಲ್ಲೇ ನಿನ್ ಪಾದ ಇಕ್ಕಮ್ಮ, ಎಂದಿಗೂ ಮಾಸದ ಪ್ರೀತಿಯ ಸಿಲುವತ್ತಮ್ಮ. ಗೌರಮ್ಮ ಬಾರಮ್ಮ ಹಾಟಲ್ಲೇ ನಿನ್ ಪಾದ ಇಕ್ಕಮ್ಮ. Look so fine, I'm so in love, crazy. In my mind, your love is making me so blind. Baby, come on, be mine. This love has made life so divine. It makes me think the world is mine. My love can please your heart and mind. Baby, I'm in love. ಗೌರಮ್ಮ ಬಾರಮ್ಮ ಹಾಟಲ್ಲೇ ನಿನ್ ಪಾದ ಇಕ್ಕಮ್ಮ, ಎಂದಿಗೂ ಮಾಸದ ಪ್ರೀತಿಯ. ಸೂಪರ್. ನಾನೇ ಉಳ್ಕೊಂಬಿಡ್ತೀನಿ. ನಮ್ಮ ಸಿನಿಮಾ ಸಾಂಗ್ ಸೂಪರ್ ಆಗಿದೆ. ಸೂಪರ್ ಫೈನ್, ಫ್ಯಾಂಟಾಸ್ಟಿಕ್. ಥಿಯೇಟ್ರ್ ಇನ್ನೂ ಚೆನ್ನಾಗಿ ಕಾಣುತ್ತೆ. ಹೋಗಿ ಸಿನಿಮಾ ನೋಡಿ ಮಜಾ ಮಾಡಿ. ಇದು ಇವತ್ತಿನ ಬೆಂಗಳೂರು ಫಸ್ಟ್ ಕ್ಷಣ ಕ್ಷಣದ ಸುದ್ದಿಗೆ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.